ಸ್ವಾಗತ. ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಸಂಸ್ಕೃತಿಯ ಬಗ್ಗೆ ತಾವು ಮಾತಾಡ್ತೀರಿ. ಮಧ್ಯರಾತ್ರಿ ಹೊತ್ತಿನಲ್ಲಿ ಪಾರ್ಟಿ ಮುಗಿಸ್ಕೊಂಡು ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದು ಸಂಸ್ಕೃತಿ ಅಲ್ಲ ಅಂತ, ಅದೇ ರೀತಿಯಾಗಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇರುವಂಥ ಒಂದು ಹುಡುಗಿಯನ್ನು ನೋಡಿದ ತಕ್ಷಣ ಆಕೆಗೆ ಎಳಕೊಂಡು ಮುತ್ತು ಕೊಡೋದು ಕೂಡ ಸಂಸ್ಕೃತಿ ಅಲ್ಲ. ಅದನ್ನು ಭಾಳ ಸ್ಪಷ್ಟ ಶಬ್ದಗಳಲ್ಲಿ ತಾವು ಹೇಳಬೇಕಾಗಿದೆ. ಯಾವ ರೀತಿ ತೊಂದರೆಗೊಳಗಾದವರ ಸಂಸ್ಕೃತಿಯನ್ನು ಪ್ರಶ್ನೆ ಮಾಡ್ತೀರೋ ಅದೇ ರೀತಿಯಾಗಿ ತೊಂದರೆ ಮಾಡದವರ ಸಂಸ್ಕೃತಿಯನ್ನ ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಪ್ರಮೋದ್ ಮುತಾಲಿಕ್ ಅವರೇ, ನೋಡಿ, ನಾನು ಒಂಟಿ ಬರುವಂತ ಹುಡುಗಿಯರ ಮೇಲೆ ಅತ್ಯಾಚಾರ ಲೈಂಗಿಕ ಮಾಡಿದ್ದು ಸಮರ್ಥನೆ ಮಾಡ್ತಾ ಇಲ್ಲ, ಅದನ್ನು ಬಲವಾಗಿ ವಿರೋಧ ಮಾಡ್ತಾ ಇದೆ. ಇನ್ನು ಈ ಪಾರ್ಟಿಗಳಲ್ಲಿ ಹೋಗ್ತಾ ಇರೋದೇ ಕುಡಿಯೋದು ಕುಣಿಯೋದಕ್ಕೆ ಹೋಗ್ತಾ ಇರೋದು. ಸೊ ಇದನ್ನ ನಾವು ಬಲವಾಗಿ ವಿರೋಧಿಸ್ತಾ ಇದ್ದೀವಿ. ಇವತ್ತು ಅಲ್ಲೇನು ಯಾವುದೇ ರೀತಿಯ ಸಂಸ್ಕಾರ ಇರುವುದಿಲ್ಲ. ಇವತ್ತು ಗೋವಾದಲ್ಲಿ ಇರಬಹುದು, ಇಡೀ ದೇಶದ ರಜೆ ಬಂತು ಅಂದ್ರೆ ಗೋವಾ ಚಲೋ ಅಂತ ಹೇಳ್ತಾರೆ. ಯಾತಕ್ಕೆ? ಅಲ್ಲಿ ಕುಡಿಯಕ್ ಸಿಗುತ್ತೆ, ಕುಣಿಯಕ್ ಸಿಗುತ್ತೆ, ಎಲ್ಲಾ ರೀತಿಯ ಏನ್ ಬೇಕಾದ ಮಾಡ್ಬೋದು ಅಂತನ್ನುವಂತ ಈ ಹಿನ್ನೆಲೆಯಲ್ಲಿ ಅಸಂಸ್ಕೃತವಾಗಿ ಪ್ರಮೋದ್ ಮುತಾಲಿಕ್ ಅವರೇ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಡೀ ದೇಶದಲ್ಲಿ ಮಹಿಳೆಯರ ಮೇಲೆ ಅತಿ ಕಡಿಮೆ ಲೈಂಗಿಕ ದೌರ್ಜನ್ಯಗಳಾಗುವಂತ ರಾಜ್ಯಗಳ ಪೈಕಿ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಗೋವಾ ನಿಂತ್ಕೊಳ್ಳುತ್ತೆ. ಸಾಧ್ಯನೇ ಇಲ್ಲ, ನಾನು ಒಪ್ಪೋದೇ ಇಲ್ಲ. ಐ ಕ್ಯಾನ್ ಬೆಟ್ ಯು ಆನ್ ದಿಸ್. ನಾ ಬೆಟ್ ಹೇಳ್ತೀನಿ ಸರ್. ಈಗ ಕಮ್ಮನಹಳ್ಳಿಯಲ್ಲಿ ನಡೆದಂತಹ ಘಟನೆಗೆ CCTV ಇದ್ದಿದ್ದರಿಂದ ಇವತ್ತು ಹೊರಗಡೆ ಬಂದಿದೆ. ಸೊ ಹೊರಗಡೆ ಬರಲಾರದಂತ ಇವತ್ತು ಘಟನೆಗಳು ಬೇಕಾದಷ್ಟಿದಾವೆ. ನಾನು ಕೊಡ್ತೀನಿ ನಿಮಗೆ. ಗೋವಾದಲ್ಲಿ ಎಷ್ಟು ರೀತಿಯ ಇವತ್ತು ನನಗೆ ಯಾಕೆ ಬ್ಯಾನ್ ಮಾಡಿದ್ದಾರೆ? ಇವತ್ತು ನನಗೆ ಬ್ಯಾನ್ ಮಾಡಿದ್ದು ಈ ಕಾರಣದಿಂದನೇ. ಇಲ್ಲಿ ಬಂದು ಇವನ್ನೆಲ್ಲ ಈ ರೀತಿ ಪಬ್ಗಳನ್ನ, ಈ ರೀತಿ ವೈನ್ಗಳನ್ನ, ಕ್ಲಬ್ಗಳನ್ನ ವಿರೋಧ ಹೋರಾಟ ಮಾಡ್ತಾನೆ ಅಂತನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ನನಗೆ 3 ವರ್ಷ ಆಯ್ತು ಬ್ಯಾನ್ ಮಾಡಿದ್ದಾರೆ. ಅವರಿಗೆ ಆದಾಯ ಅದೇ, ಅವರಿಗೆ ಸಂಸ್ಕೃತಿ ಅಲ್ಲ. ಇವತ್ತು ನಾಚಿಕೆ ಆಗಬೇಕು ಅವ್ರು ಬಿಜೆಪಿ ಅವರಿಗೆ. ಒಂದು ಕಡೆಗೆ ಸಂಸ್ಕೃತಿ ಹೇಳ್ತಾರೆ, ಒಂದು ಕಡೆ ಹಿಂದುತ್ವ ಹೇಳ್ತಾರೆ. ಇವತ್ತು ನನ್ನಂತವನಿಗೆ ಬ್ಯಾನ್ ಮಾಡೋದಕ್ಕೆ ಅವರಿಗೆ ಏನ್ ಕಾರಣ ಏನು ಹೇಳಿ ಅವರು ನೋಡೋಣ. ಸೊ ಗೋವಾದ ಬಗ್ಗೆ ಮಾತಾಡ್ತಾರೆ. ಇಡೀ ಜಗತ್ತು ಹೇಳುತ್ತೆ ಗೋವಾ ಏನು ಅಂತನ್ನೋದು. ನೈಜೀರಿಯನ್ಸ್ ಇದಾರೆ ಅಲ್ಲಿ, ಡ್ರಗ್ ಮಾಫಿಯಾ ಇದೆ, ಸೆಕ್ಸ್ ಮಾಫಿಯಾ ಇದೆ. ಸರ್, ಬೆಂಗಳೂರಲ್ಲಿ 30,000 ವಿದೇಶಿಯರಿದ್ದಾರೆ ಸರ್. ಯಾವುದನ್ನು ಬೆಂಗಳೂರಲ್ಲಿ 30,000 ವಿದೇಶಿಯರಿದ್ದಾರೆ. ಈಗ ಪ್ರಮೋದ್ ಮುತಾಲಿಕ್, ಎಸ್ ಬಾಬಾ ಸರ್, ಈಗ ಪ್ರಮೋದ್ ಮುತಾಲಿಕ್ನವರು ಸ್ವಲ್ಪ ಚೇಂಜ್ ಮಾಡಬೇಕು. ಅವರು ಇನ್ನೂ ಮನುಕಾಲದಲ್ಲೇ ಇದ್ದಾರೆ. ಮನುಸ್ಮೃತಿ ಪ್ರಕಾರ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು, ಹೆಣ್ಮಕ್ಳು ಒಂದು ಭೋಗದ ವಸ್ತು, ಅವರಿಗೆ ತಂದೆ ತಾಯಿದ್ದು ಯಾರ್ದು ಅದಕ್ಕೆ ಆಸ್ತಿಯಲ್ಲಿ ಇನ್ನೊಂದರಲ್ಲಿ ಪಾಲೇ ಇರಬಾರ್ದು, ಅವ್ರ ಗಂಡ ಸಾತ್ರ ಅವರು ಸಾಯ್ಬೇಕು ಅಥವಾ ತಲೆ ಬೆಳೆಸ್ಕೊಂಡು ಮನೆಯಲ್ಲಿ ಇರಬೇಕು. ಈ ಸಂಸ್ಕೃತಿ ಅದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ. ಇದನ್ನೆಲ್ಲ ಬಿಟ್ಟು ಈಗ ಡೆವಲಪಿಂಗ್ ಕಂಟ್ರಿ ಹೆಣ್ಮಕ್ಳೆಲ್ಲ ತಮಗೆ ಗಂಡು ಮಕ್ಳಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಷ್ಟು ನಮಗೂ ಸ್ವಾತಂತ್ರ್ಯ ಇದೆ. ಅವರು ಏನು ಮಾಡೋದು, ಡ್ರೈವಿಂಗ್ ಮಾಡಿ ನಾವು ಡ್ರೈವ್ ಮಾಡ್ತೀವಿ, ಅವರು ಟೈಪ್ ಮಾಡಿ ನಾವು ಏನು ಕೆಲಸ ಮಾಡಬೇಕು ಅದು ನಾವು ಕೆಲಸ ಮಾಡ್ತೀವಿ ಅಂತ ಅವ್ರು ಹೋರಾಡುವಂಥ ಕಾಲ. ಆ ಹೋರಾಟದ ಅಧಿಕಾರ ನಮ್ಮ ಭಾರತ ಸಂವಿಧಾನ ಕೂಡ ದರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಆನ್ ಸೆಕ್ಸ್. ಎನಿ ಕಾನೂನು ಇರ್ಬೋದು, ಯಾವುದೇ ಗಂಡಸರಿಗೆ ಎಷ್ಟಷ್ಟು ಹಕ್ಕು, ಗಂಡಸರಿಗೆ ಇರುವಂಥ ಪ್ರಜಾಪ್ರಭುತ್ವ, ಅವ್ರ ಫಂಡಮೆಂಟಲ್ ರೈಟ್ಸ್ ಅಷ್ಟೇ ಹೆಣ್ಮಕ್ಳು ಇದೆ. ಆದ ಕಾರಣ ಆ ನಿಟ್ಟಿನಲ್ಲಿ ಇರುವಂಥ ಹೆಣ್ಮಕ್ಳಿಗೆ ಇದ್ದಾರೆ. ನಾವಿರುವಾಗ ನಾವು ಇದನ್ನೆಲ್ಲ ಸ್ವಲ್ಪ ನಾವು ಆಟಿಟ್ಯೂಡ್ ಚೇಂಜ್ ಮಾಡಬೇಕಾಗಿದೆ. ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವುದೇ ರೀತಿ ಮಾತಾಡೋದಿಲ್ಲ. ಮತ್ತೆ ನಿಮ್ಗೆ ಯಾವ್ದು ಬೇಡ ಅದು ಬಿಟ್ಬಿಡಿ, ಯಾವ್ದು ಬೇಕು ಅವ್ರಿಗೆ ಮಾಡಲಿ, ಅದು ವೈಯಕ್ತಿಕ ವಿಚಾರ. ತಾವು ಯಾಕೆ ಅದನ್ನು ದೊಡ್ಡ ವಿಚಾರ ಮಾಡಿಕೊಂಡು ಈ ರೀತಿ ಇದು ಮಾಡೋ ಈಗ ಅದಕ್ಕೆ ಈ ಸಂಸ್ಕೃತಿ ಈ ಕೃತ್ಯಕ್ಕೆ ಕಾರಣ ಅಲ್ಲ, ಅಪರಾಧಕ್ಕೂ ಸಂಬಂಧ ಇಲ್ಲ. ಅಪರಾಧ ಅವ್ರ ಕ್ರಿಮಿನಲ್ ಮೆಂಟಾಲಿಟಿ ಆಗಿದ್ದಾಗ ಹೇಳ್ತೀನಿ, ಇನ್ನೂ ಹೇಳ್ತೀನಿ, ಆ ಮೆಂಟಾಲಿಟಿ ನಾವು ಚೇಂಜ್ ಮಾಡಬೇಕು. ಅದ್ರ ಬಗ್ಗೆ ನೀವೇನಾದರೂ ಒಂದು ಕ್ಲಾಸ್ ತಗೊಳ್ಳಿ ಎಲ್ಲರಿಗೆ, ಅಥವಾ ಕ್ಲಾಸ್ ಜನರಿಗೆ ಬೇಕಾದ್ರೆ ತಾವು. ಎಸ್, ಧನ್ಯವಾದ ಬಾವ ಅವರೇ. ಎಸ್, ತಾರಾ ಮೇಡಮ್, ಈ ರೀತಿಯಾದಂಥ ಘಟನೆಗಳನ್ನು ವ್ಯಾಖ್ಯಾನಿಸುವ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ನಾವು ಎಲ್ಲೂ ಕೂಡ ಇದನ್ನು ಮಾಡಿದಂಥವರಿಗೆ ಪ್ರೋತ್ಸಾಹ ಕೊಡುವಂಗೆ ಮಾತಾಡಬಾರ್ದು. ಹೌದು, ಅದು ನಾನು ಖಂಡಿತವಾಗಿ ಒಪ್ಕೊಳ್ತೇನೆ. ಆ ಎಚ್ಚರಿಕೆ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಇರಬೇಕು, ಮತ್ತು ಈ ದೇಶದ ಸಂಸ್ಕೃತಿಯನ್ನು ರಕ್ಷಿಸ್ತೀವಿ ಅಂತ ಹೊರಟಂತ ಪ್ರತಿಯೊಬ್ಬರಿಗೂ ಇರಬೇಕು, ಮತ್ತು ಪ್ರತಿಯೊಬ್ಬ ಪ್ರಜೆ ಕೂಡ ಇರಬೇಕು. ಡೈರೆಕ್ಟ್ ಆಗಾಗಲಿ ಇಂಡೈರೆಕ್ಟ್ ಆಗಾಗಲಿ ಎಲ್ಲೂ ಕೂಡ ವಿಕೃತಿಗಳನ್ನು ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ಗಳು ಬೇಡ. ಹೌದು, ತಾರಾ ಮೇಡಮ್. ಇಲ್ಲ, ನಿಜವಾಗ್ಲೂ ನಾನು ನಿಮ್ಮ ಮಾತನ್ನು ಒಪ್ತೇನೆ.
ಪ್ರಮೋದ್ ಮುತಾಲಿಕ್ ಅಣ್ಣನವ್ರಿಗೆ ಹೇಳ್ಬೇಕಾಯ್ತು. ನಾನು ಅವರು ಗೋವಾದ ಬಗ್ಗೆ ಇಡೀ ಇಷ್ಟು ಚೆನ್ನಾಗಿದೆ. ಬೆಂಗಳೂರು ನಗರದಲ್ಲಿ ಇವತ್ತು ನಮ್ಮ ಸಂಸ್ಕೃತಿ ಚೆನ್ನಾಗಿದ್ದರಿಂದನೇ ಇವತ್ತು ಎಲ್ಲೋ ಒಂದು ಘಟನೆಗಳಾಗ್ತಾ ಇದೆ. ಅದನ್ನೂ ನಿಲ್ಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗಿಯೂ ಈಗಷ್ಟೇ ಕಾರುಣ್ಯ ಅವ್ರು ಹೇಳ್ತಾ ಇದ್ರು, ನಾನು ಕೂಡ ಸ್ನೇಹಿತರ ಜೊತೆ ಹೊರಗಡೆ ಹೋಗ್ತೀನಿ, ಪಬ್ಗೆ ಹೋಗ್ತೀನಿ, ನನ್ನ ಸುತ್ತು ಕಡೆ 4-5 ಜನ ಹುಡುಗರು ಇರ್ತಾರೆ, ಅವರು ನನ್ನನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದು ಮನೆವರೆಗೂ ಬಿಟ್ಟು ಹೋಗ್ತಾರೆ ಅಂತ. ಎಸ್, ಅಂತ ಹುಡುಗರಿದ್ದಾರೆ ಸರ್. ಅದು ಕೂಡ ಸಂಸ್ಕೃತಿನೇ, ಅದು ಸಂಸ್ಕೃತಿನೇ. ಧನ್ಯವಾದ ಮುತಾಲಿಕ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದೆ. ಕೇಸ್ತಾರ ಮೇಡಮ್, ಅವರ ಒಂದು ಮಾತು ನಾನು ಒಪ್ಪಕ್ಕೆ ಇಷ್ಟಪಡೋದಿಲ್ಲ. ಗೋವಾದಲ್ಲಿ ಹೋಗೋದೇ ಕುಡಿಯೋದಕ್ಕೆ, ಅಲ್ಲಿ ಹೋಗೋದೇ ಬೇರೆ ಏನೋ ಮಾಡಲಿಕ್ಕೆ ಅಂತ ಒಂದು ಇಡೀ ರಾಜ್ಯದ ಬಗ್ಗೆ ಅಥವಾ ಅದೊಂದು ಪ್ರಾಂತ್ಯದ ಬಗ್ಗೆ ಹೇಳಿದ್ದು ನನಗೆ ಭಾಳ ಬೇಜಾರು ಅನ್ನಿಸ್ತು. ಯಾಕೆಂತಂದರೆ ಅಲ್ಲಿ ಕೂಡ ಬಹಳ ಒಳ್ಳೆ ಹೆಣ್ಮಕ್ಳಿದ್ದಾರೆ, ಒಳ್ಳೆ ಸಂಸ್ಕೃತಿ ಇದೆ. ಸರಳೀಕೃತಗೊಳಿಸಿಬಿಡುವಂಥದ್ದು, ಪ್ರತಿಯೊಂದನ್ನು ಸಿಂಪ್ಲಿಫೈ ಮಾಡುವಂಥದ್ದು. ಹೊಸ ವರ್ಷದ ದಿವಸ ಅನಾಥಾಶ್ರಮಕ್ಕೆ ಹೋಗಿ ಊಟ ಹಾಕೋರ್ನು ನಾವು ನೋಡಿದ್ದೀವಿ. ಹೌದು, ಅನಾಥಾಶ್ರಮಕ್ಕೆ ಹೋಗಿ ಊಟ ಹಾಕೋರ್ನು ನೋಡಿದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯ ಹಬ್ಬಗಳ ದಿವಸ ಕುಡಿದು ಇಸ್ಪೀಟಾಡೋರ್ನು ನಾವು ನೋಡಿದ್ದೀವಿ. ನೀವು ಅಷ್ಟು ಜನರಲೈಸ್ ಮಾಡಬೇಡಿ, ದಯವಿಟ್ಟು ಅಷ್ಟು ಜನರಲೈಸ್ ಮಾಡಬೇಡಿ. ಅಪರಾಧ ಮನೋಭಾವ ಏನಿದೆ ಅದನ್ನು ಬದಲಾಯಿಸೋಕೆ ನಾವೇನು ಮಾಡಬೇಕು, ಯಾವ ನಿಟ್ಟಿನಲ್ಲಿ ನಾವು ಚೌಕಟ್ಟನ್ನು ಹಾಕೋಬೇಕು, ನಾವು ಎಲ್ಲಿ ಎಡವಿದ್ದೇವೆ, ಎಲ್ಲಿ ಎಚ್ಚರಗೊಳ್ಳಬೇಕು. ನಾವು ಬೇರೆ ದೇಶದ, ನೀವು ಹೇಳಿದ್ರಿ 30,000 ಅಲ್ಲ, 50,000ಕ್ಕಿಂತ ಹೆಚ್ಚು ಬೇರೆ ದೇಶದವರು ವೀಸಾ ಮುಗಿದಿದ್ರು ಕೂಡ ಆ ಅನುಮತಿ ಇಲ್ಲದೆ ಇಲ್ಲಿ ವಾಸ ಮಾಡ್ತಿದ್ದಾರೆ. ಅಂಥವ್ರ ಬಗ್ಗೆ ನಾವು ನಿಗಾ ಇಡಬೇಕು. ಸರ್ಕಾರ ಇಂಥವೆಲ್ಲವನ್ನು ಮಾಡಲೇಬೇಕಾದ ಇದು ಸರ್ಕಾರ ಒಂದು ಕಡೆ ಈ ರೀತಿಯಲ್ಲಿ ಸೋತಿದೆ ಅನ್ನೋದು ನಿಜ. ಯಾವ ರೀತಿಯಲ್ಲಿ ಸೋತಿದೆ? ಬೇರೆಯವರನ್ನು ತಡೆ ಹಿಡಿದೆ. ಮತ್ತು ಅಲ್ಲಿ ನಾವು ವೀಸಾಗಳ ಬಗ್ಗೆ, ವೀಸಾ ಎಕ್ಸ್ಪೈರ್ ಆಗಿ ತುಂಬ ಜನ ಇದ್ದಾರೆ ಸರ್ ಅಂತ ನಾವು ಹೌಸಲ್ಲಿ 4-5 ಸರಿ ಪ್ರಶ್ನೆಗಳು ಕೇಳಿದಾಗಲೂ ಕೂಡ ಭಾಳ ಬೆರಳೆಣಿಕೆ ಎಷ್ಟು ನಾವು ಕೇಸ್ಗಳು ಇಷ್ಟು ಮಾತ್ರ ಇದ್ದಾರೆ, ಒಂದು 4-5 ಜನ ಬಂದಿದ್ದಾರೆ, ಅವರು ವೀಸಾ ಎಕ್ಸ್ಪೈರ್ ಆಗಿದ್ರು, ಅವ್ರನ್ನ ತಂದು ಕಳಿಸ್ಬಿಟ್ವಿ ನಾವು, ಈ ರೀತಿಯಾದ ಉತ್ತರಗಳನ್ನು ಕೊಡ್ತಾರೆ. ನಮಗೂ ನಿಮ್ಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ, ಮೋರ್ ದ್ಯಾನ್ 50,000 ಪೀಪಲ್ ಆರ್ ಸ್ಟೇಯಿಂಗ್ ಆ ಪರವಾನಗಿ ಇಲ್ಲದೆ. ಅಂಥವರ ಬಗ್ಗೆ ನಿಗಾ ಇಡಬೇಕು. ಮತ್ತು ನಾವು ಒಂದೊಂದು ಏರಿಯಾದ ಬಗ್ಗೆ, ಆನ್ ದ ಹೋಲ್ ಬೆಂಗಳೂರನ್ನ ಮತ್ತಷ್ಟು ಸುರಕ್ಷಿತವಾಗಿ ಮತ್ತೆ ಬೆಂಗಳೂರಿಗೆ ಮಸಿ ಬೆಳೆಯುವಂಥ ಕೆಲಸಗಳು ಮಾಡಬಾರದು. ಖಂಡಿತವಾಗಿಯೂ ನಾನು ಸರಗಳ್ಳತನ, ಮನೆಗಳ್ಳತನದ ಉದಾಹರಣೆಗಳನ್ನು ಕೊಡ್ತೀನಿ. ಮನೆ ಬಾಗಿಲು ತೆಗೆದಿತ್ತು, ಆದ್ದರಿಂದ ಕಳ್ಳತನ ಆಯಿತು ಅನ್ನೋದು ಕಳ್ಳತನಕ್ಕೆ ಯಾವತ್ತೂ ಸಮರ್ಥನೆ ಆಗಬಾರದು. ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಟ್ರಸ್ಟ್ ದ ಗಾಡ್ ಬಟ್ ಲಾಕ್ ಯುವರ್ ಕೀಸ್ ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ. ಆದರೆ ಕಳ್ಳತನ ಆಯಿತು ಅಂದ ಮಾತ್ರಕ್ಕೆ ಮನೆ ಬಾಗಿಲು ತೆಗೆದಿಟ್ಟಿದ್ದೇ ತಪ್ಪು ಅಲ್ಲ, ಅಲ್ಲೊಬ್ಬ ಕಳ್ಳ ಇದ್ದ, ಆತನ ಮನಸ್ಥಿತಿ ಕೂಡ ಕಾರಣ. ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಟ್ರಿ. ಈ ಮಾತಿನ ಮೂಲಕ ಈ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.